ಮೊದಲಿಗೆ ಜನರಿಗೆ ನೋಡಿದ ತಕ್ಷಣ ಮಾಡಬೇಕು ನಮಸ್ಕಾರ, ಅದು ನಮ್ಮ ಸಂಸ್ಕಾರ. ಅದೇ ದಾರಿಯಲ್ಲಿ ಸಿಗುತ್ತೆ ನಮಗೆ ಪುರಸ್ಕಾರ. ಅಡ್ಡ ದಾರಿಗೆ ಹೋದರೆ ಬರೀ ತಿರಸ್ಕಾರ, ಆಮೇಲೆ ಎಲ್ಲರಿಂದ ಹಾಕಿಸ್ಕೋಬೇಕಾಗಿದೆ ಬಹಿಷ್ಕಾರ. ಪ್ರಪಂಚದಲ್ಲಿ ಮಾತೆಯಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಹೇಗೆ ಅಂದರೆ, ನಾವು ಜನ್ಮ ತಾಳಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ. ಅಂತಹ ತಾಯಂದಿರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂದರೆ ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನು ದಾರ ಎರಿತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರೇ ಮೊದಲ ಕಲಾವಿದರು. ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ಮನುಷ್ಯ ಹುಟ್ಟಬೇಕಾದ್ರೆ ಉಸಿರುತ್ತೆ, ಹೆಸರುವುದಿಲ್ಲ. ಸಾಯಬೇಕಾದ್ರೆ ಹೆಸರುತ್ತೆ, ಉಸಿರುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು. ನೋಡಿ, ತಾವು ಕುಳಿತುಕೊಂಡು ವೀಕ್ಷಿಸ್ತಾ ಇದ್ದೀರಲ್ಲ, ಅದು ಮಹತ್ತರವಾದ ಸಾಧನೆ. ಅದರಲ್ಲಿ ವಿಶೇಷವಾಗಿ ಶ್ರೀರಾಮಚಂದ್ರ ಪ್ರಭುಗಳು ವಶಿಷ್ಠ ಮಹಾಮುನಿಗೆ ಹೇಳಿಕೊಟ್ಟ ಹಾಗೆ ಯೋಗಾಭ್ಯಾಸವನ್ನು ಕಲಿತಿದ್ದಕ್ಕೋಸ್ಕರನೇ ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಇದೆಲ್ಲ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನಾವು ಕೂಡ ಜೀವನದಲ್ಲಿ ಯೋಗಾಭ್ಯಾಸವನ್ನು ಮಾಡಿ ಕೊನೆ ಪಕ್ಷ ನಮ್ಮ ತಂದೆ ತಾಯಿಗಳು ನೋಡಿಕೊಳ್ಳೋಷ್ಟು ತಾಳ್ಮೆ ಸಿಕ್ಕಿದ್ರೆ ಸಾಕು. ಒಂದೇ ಒಂದು ಆಸನ ಪ್ರಸ್ತುತಪಡಿಸ್ಬಿಡ್ತೀನಿ. ಆಹಾ, ಯೋಗಾಭ್ಯಾಸವನ್ನು ಮಾಡಿಬಿಟ್ರೆ ಮೈಯಲ್ಲೇ ನರನಾಡಿಗಳೇ ಎಚ್ಚೆತ್ಕೊಂಡ್ಬಿಡುತ್ತೆ. ತಾವು ಕೂಡ ಕುಳಿತಿದ್ದ ಜಾಗದಲ್ಲಿ ಯೋಗಾಭ್ಯಾಸವನ್ನು ಮಾಡ್ಬೋದು. ಹೇಗೆ ಅಂದರೆ, ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಆವಾಗ ಅವಾಗ ಚಪ್ಪಾಳೆ ಹೊಡಿತಾ ಇದ್ರೆ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ. ಚಪ್ಪಾಳೆ ಶಬ್ದ ಬರ್ತಾ ಇದೆ. ಆಹಾ, ಆನಂದ. ನಮ್ಮ ಗುರುಗಳು ಹೇಳಿಕೊಟ್ಟ ಪಾಠವನ್ನೆಲ್ಲ ಪರಿಪಕ್ವವಾಗಿ ತಮ್ಮ ಮುಂದೆ ಹೇಳಿಬಿಟ್ಟಿದ್ದೀನಿ. ನಾನು ಹೇಳಿಕೊಟ್ಟ ವಿದ್ಯೆಯನ್ನೆಲ್ಲ ಪ್ರದರ್ಶನ ಮಾಡಿದ್ದೀನಿ. ಓಹೋ, ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಎಲ್ಲವನ್ನೂ ಪ್ರದರ್ಶನ ಮಾಡಿಬಿಟ್ಟೆ. ಹೌದೇ? ವಿಚಾರ ಗೊತ್ತೇ? ಇಲ್ವಲ್ಲ. ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ. ಹೌದೇ? ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ನಮ್ಮಂತ ಬ್ರಾಹ್ಮಣೋತ್ತಮರಿಗೆ ಪೂರಿ ಭೋಜನವನ್ನು ಏರ್ಪಡಿಸಿದ್ದಾರೆ. ನಾನು ಒಬ್ಬನೇ ಹೋದ್ರೆ ಒಂಟಿ ಬ್ರಾಹ್ಮಣ ಹೋಗ್ಬಾರ್ದಲ್ಲ. ಸಮಾಧಾನ, ಊಟ ಇದೆ, ಒಳ್ಳೆ ಭೋಜನ. ಒಂದೇ ಅನುಮಾನ ಕೇಳಿಬಿಡ್ಲೆ, ಸಿದ್ಧತೆ ಆಗ್ತಾ ಇದೆ. ಪುರೋಹಿತರು ಬರಮಾಡಿ ಅಂತಾರಲ್ಲ, ಪುರೋಹಿತರು ಯಾಕೆ ಬರಮಾಡಬೇಕು ಅಂತ? ಪುರೋಹಿತ ಅಂದರೆ ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಎಂತ ಮಾತು ಹೇಳ್ಬಿಟ್ಟು. ಇನ್ನೊಂದು ಅನುಮಾನ, ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರೆ. ಎಲ್ಲರೂ ಭೋಜನ ಮಾಡೋದಕ್ಕಾಗಿ ನಾವು ಭೋಜನ ಮಾಡೋದೇನು ಬ್ರಾಹ್ಮಣ ಭೋಜನ ಪ್ರಿಯ? ಅದು ತಪ್ಪು ಕಲ್ಪನೆ. ಬ್ರಾಹ್ಮಣ ಬಹು ಜನಪ್ರಿಯ. ಆಹಾ, ಎಂಥ ಮಾತು ಹೇಳ್ಬಿಡ್ರಿ. ಬ್ರಾಹ್ಮಣ ಬಹು ಜನಪ್ರಿಯ. ಹೌದು, ಬ್ರಾಹ್ಮಣ ಭೋಜನ ಪ್ರಿಯ. ಅದನ್ನು ಭೋಜನ ಪ್ರಿಯ ಅಂತ ತಪ್ಪಾಗಿ ಅರ್ಥೈಸಲಾಗಿದೆ. ಆದರೂ ನಾವು ಭೋಜನದಲ್ಲೂ ಹೌದು ಹೌದು, ಅದಕ್ಕೆ ಹೀಗೆ ಸಾಕಿರೋದು. ಹೊಡೋಣ, ವೇಳೆ ಆಗ್ಬಿಡುತ್ತೆ. ಎಲ್ಲರೂ ಊಟ ಮಾಡ್ಕೊಂಡು ಶ್ರೀ ತುಳಸಿ
ಜಗಜ್ಜನ್ಮಾಂತರ ಕಾರಣ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಆಯುಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡು ತಾಯಿ ಕಾಪಾಡು. ಈ ದಿವಸ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಆಹಾ, ಎಂತಹ ಹರ್ಷವಾದ ವಾರ್ತೆ ಇದು. ಈ ಸುಸಂದರ್ಭದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಬೇಕು. ಮಮ ಪ್ರಾಣಕ शतायुषाय सेवेन्द्रिये प्रतिष्ठति दीर्घ सुमंगली भव दीर्घायुष्मान भव सकल इष्टार्थ प्राप्तिरस्तु. ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಅನೇಕ ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಇಂತಹ ಸಂತೋಷದ ಸಮಯದಲ್ಲಿ ನನಗೊದಗಿರುವ ಈ ಅಮಂಗಳದ ವಾರ್ತೆಯನ್ನು ಇವಳಿಗೆ ಹೇಗೆ ತಿಳಿಸಲಿ? ಸೀತಾ, ಜಾನಕಿ,
ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ಜಾನಕಿ ರಾಮ ನೀಲಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಳ ವಿಶಾಲ ಭಾಲ ನೋಡುವೆಯೇ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ರಾಮ ಜಾನಕಿ ಸ್ವಾಮಿ ಸ್ವಾಮಿ ಜಾನಕಿ ಸಖಿಯೇನೋ ಸಂತೋಷ ವಾಗಿದೆ ಪ್ರಾಣೇಶ್ವರ ಜಾನಕಿ ಸಖಿಯೇನೋ ಸಂತೋಷವಾಗಿದೆ ಸಖಿಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಿಯೇನೋ ಸಂತೋಷವಾಗಿದೆ
ಜಾನಕಿ ಪ್ರಾಣೇಶ್ವರ ಸಖಗೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆಡೆ ಸಖಗೇನೋ ಸಂತೋಷವಾಗಿದೆ ಜಾನಕಿ ಪ್ರಾಣೇಶ್ವರ ಸಖಗೇನೋ ಸಂತೋಷ ವಾಗಿದೆ ಜಾನಕಿ ಇದೇನಿದು ಸ್ವಾಮಿ ಈ ದಿವಸ ನಿಮ್ಮ ಪಟ್ಟಾಭಿಷೇಕವಲ್ಲವೇ ಅರಳಿದ ಕೆಂದಾವರೆಂತಿರಬೇಕಾದ ಈ ನಿಮ್ಮ ಮುಖ ಕಮಲವು ಇಂದು ಬಾಡಿ ಕಳೆಗುಂದಿರುವುದಲ್ಲ ಕಾರಣವೇನು ನನ್ನ ಬಳಿಯಲ್ಲಿ ತಿಳಿಸಬಾರದೆ ಪ್ರಾಣೇಶ್ವರ ಜಾನಕಿ
ತಿಳಿಸಬಾರದೆ ಸ್ವಾಮಿ? ಸೀತಾ, ಪಿತ ದಶರಥ ತಾನೋ ಸುತ ಭರತನಿಗೆ ರಾಜ್ಯವನ್ನು, ಪಿತ ದಶರಥ ತಾನೋ ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದ ತನುತೆ ಸರಸೀರುಳ ಮುಖಿಯಲ ಸತಿಯೇ ಜನಕನು ಎನ್ನನ್ನು ಒನಗೆ ಪೋಯೆಂದನು, ಜನಕನು ಎನ್ನನ್ನು ಒನಗೆ ಪೋಯೆಂದನು, ಜನಗಾಜ್ಞೆಯನಿ ತನುತೆ ಜನಕದೆಯೇ ಸರಸೀರುಳ ಮುಗಿಯದ ಸತಿಯೇ ಸೀತಾ, ಏನೆಂದು ಹೇಳಲಿ? ಹಿಂದೆ ದೇವಾಸುರರ ಯುದ್ಧದ ಸಮಯದಲ್ಲಿ ಚಿಕ್ಕಮ್ಮನಾದ ಕೈಕಾಮಾತೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ನೀಡಿದ್ದಾರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾಳೆ. ಏನೆಂಬುದಾಗಿ ಕೇಳಿಕೊಂಡಿರುವರು ಸ್ವಾಮಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೂ, ಎರಡನೆಯ ವರಕ್ಕೆ ನಾನು ನಾರು ಮುಡಿಯುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದೆ. ಸೀತಾ, ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. 14 ವರ್ಷ ವನವಾಸವನ್ನು ಮುಗಿಸಿ ಬರುವ ತನಕ ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು ಎಲ್ಲಾದರೂ ಇರು, ಅಥವಾ ನಿನ್ನ ತಂದೆಯ ಮನೆಯಲ್ಲಾದರೂ ಇರು. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಜಾಗೃತಿಯಾಗಿ ಬಂದು ಬಿಡುತ್ತೇನೆ ಸೀತಾ. ಹೇ ವಿಧಿ, ನಿನ್ನಲ್ಲಿ ಅದೆಷ್ಟು ವಂಚನೆ ಇರುವುದು. ನಾನು ನಿನಗೆ ಮಾಡಿರುವ ಮೋಸವಾದರೂ ಏನು? ಪ್ರಾಣೇಶ್ವರ, ಅದೆಂದಿಗೂ ಸಾಧ್ಯವಿಲ್ಲ. ನೀವಿಲ್ಲದೆ ಅದು ಹೇಗೆ ತಾನೇ ನಾನು ಜೀವಿಸಿರಲು ಸಾಧ್ಯ? ಅದೆಂದಿಗೂ ಸಾಧ್ಯವಿಲ್ಲ ಸ್ವಾಮಿ. ಸೀತಾ, ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ. ಬೇಡ ಸೀತಾ, ಬೇಡ. ಆ ಕಾನನದ ಜೀವನ ಬಹಳ ಕಷ್ಟಕರವಾದದ್ದು. ಆ ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ, ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ಈ ನನ್ನ ಕಣ್ಣುಗಳಿಂದ ನೋಡಿ ಸಹಿಸಲು ಸಾಧ್ಯವಿಲ್ಲ ಜಾನಕಿ, ಸಾಧ್ಯವಿಲ್ಲ. 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ನನ್ನನ್ನು ಬೀಳ್ಕೊಡು ಸೀತಾ. ಪ್ರಾಣೇಶ್ವರ, ಸೀತಾ, ಪತಿಯ ಸ್ನೇಹ ಸತೆಗೆ ಸುಖ ಸ್ವರ್ಗ ಸೋಪಾನ, ಪತಿಯ ಸ್ನೇಹ ಸತೆಗೆ ಸುಖ ಸ್ವರ್ಗ ಸೋಪಾನ, ಸರಿಗೆ ದೊರೆಗೆ ಸ್ವಾಮಿ.
ಜಾನಕಿ, ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದಿರುವ ಈ ಅಯೋಧ್ಯೆಯಲ್ಲಿ ಹರಕ್ಷಣವು ನಾನು ಜೀವಿಸಿರಲಾರೆ. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಸ್ವಾಮಿ. ಪ್ರಾಣೇಶ್ವರ, ಶಾಂತಳಾಗುವುದು. ಒಂದು ವೇಳೆ ನೀವೇನಾದ್ರೂ ನನ್ನ ನಿಮ್ಮ ಸಂಗಡ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಪ್ರಾಣ ತ್ಯಾಗ ಮಾಡುತ್ತೇನೆ ಸ್ವಾಮಿ. ಶಾಂತಳಾಗು ಜಾನಕಿ, ಶಾಂತಳಾಗು. ಆಹಾ, ಈಗೇನು ಮಾಡಲಿ? ಸೀತಾ ಎಷ್ಟು ವಿಧವಾಗಿ ಹೇಳಿದರೂ ನೀನು ಕೇಳುವುದಿಲ್ಲ. ನಡೆ, ಮಾತಾಪಿತರ ಆಶೀರ್ವಾದವನ್ನು ಪಡೆದು ಹೊರಡೋಣ. ಹಾಗೆ ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಈ ದಿವಸ ನಿಮ್ಮ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷಭರಿತರಾಗಿರುವರು. ಹೀಗಿರುವಲ್ಲಿ ಮಾತೆಯವರ ಸಂಗಡ ಖಿನ್ನ ಮನಸ್ಕರಾಗಿ ಬರಿಗಾಲಲ್ಲಿ ಬರಬೇಕೆ? ಲಕ್ಷ್ಮಣ, ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರ್ತಿದ್ದನಲ್ಲ. ನಿನ್ನ ವಾತ್ಸಲ್ಯ ಭರಿತ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ಇನ್ನು ಮುಂದೆ ನಾನು ಪಾದಚಾರಿಯಾಗಿಯೇ ಸಂಚರಿಸಲು ನಿರ್ಧರಿಸಿದ್ದೇನೆ. ಅಂದರೆ ತಮ್ಮ ಮಾತಿನ ಅರ್ಥ? ಅಂದರೆ ಲಕ್ಷ್ಮಣ, ಹಿಂದೆ ದೇವಾಸುರರ ಯುದ್ಧದ ಸಮಯದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾಮಾತೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ನೀಡಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾಳೆ. ಏನೆಂಬುದಾಗಿ ಅಣ್ಣ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಅಣ್ಣ ತನ್ನ ಮಗ ಭರತನಿಗಾಗಬೇಕೆಂತಲೂ, 2ನೆಯ ವರಕ್ಕೆ ನಾನು ನಾರು ಮುಡಿಯುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾಳೆ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ಕೂಡದು ಅಣ್ಣ, ಕೂಡದು. ಮನವಿಲ್ಲದ ಹೀನ ಕೈಕೆಯ ಅಣ್ಣ, ಮನವಿಲ್ಲದ ಹೀನ ಕೈಕೆಯ ಹಿಡಿತನವನು ಅನಪೆ ಅಣ್ಣ ನೀನು ಇನ ಮಾತನು ಏನಪೇಳ್ದೆ ಅಣ್ಣ ನೀನು ಇನ ಮಾತನು ಅಣ್ಣ. ಸುಂದರಿಯು ಕೈಕೆ ಎಂದು ತಾನು ತಿಳಿಯುತ್ತಾ ಸುಂದರಿಯು ಕೈಕೆ ಎಂದು ತಾನು ತಿಳಿಯುತ್ತಾ ತಂದೆ ಬೇಡ ನಿಂದ ವಚನ ತಂದೆ ಬೇಡ ನಿಂದ ವಚನ ತಂದೆ ಬೇಡ ನಿಂದ ವಚನ ತಂದೆ ಬೇಡ ನಿಂದ ವಚನ ಅಂದವಾದುದೇ ಏನ ಬೇಡೆ ಅಣ್ಣ ನೀನು ಇನ ಮಾತನು ಇನ ಮಾತನು ಇನ ಮಾತನು. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯವಾಸಕ್ಕೆ ಹೋಗಲೇ ಕೂಡದು. ಮಹಾಮಾಶ್ಚರ್ಯ ವಿಷಭರಿತ ಕಾಳು ಸರ್ಪಿಣಿ ಆ ಕೈಕೆಯನ್ನು ಮೋಹವೆಂಬ ವಿಷಯ ತಲೆಗೇರಿ ಅಣ್ಣ ನಿನಗೆ ಒಲಿದು ಬಂದಿರುವ ಮುಂದಾಲೋಚನೆ ವಾಗ್ದಾನ ಮಾಡಿದ ಆ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇ ಕೂಡದು ಅಣ್ಣ. ಅಣ್ಣ ಆ ಕುರ್ರ ಪಿಜಾಸಿಯನ್ನು ಸಮಾಧಾನಪಡಿಸಲು ನಿನಗೆ ಒಲಿದು ಬಂದಿರುವ ರಾಜಲಕ್ಷ್ಮಿಯನ್ನು ಬದಿಗೊತ್ತಿ ನೀನು ಅರಣ್ಯಕ್ಕೆ ಹೋಗುವುದೇ. ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾದ ಜ್ಯೇಷ್ಠ ಪುತ್ರನನ್ನು ಹೊಡೆವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಶಾಸ್ತ್ರಗಳನ್ನು ಮೀರಿ ನೆರೆವಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹನೆಂದು ಶಾಸ್ತ್ರಗಳಲ್ಲಿ ಹೇಳಿರುವರು. ಈಗಿರುವಲ್ಲಿ ಧರ್ಮ ನೀತಿಗಳನ್ನು ಮೀರಿ ತನ್ನ ಕಿರಿಯ ಹೆಂಡತಿಯ ಮಾತಿಗೆ ಮನಸ್ಸೋತು ನಿರಪರಾಧಿಯಾದ ನಿನ್ನನ್ನು ಅರಣ್ಯಕ್ಕೆ ಕಳಿಸುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾ ಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರ್ಯೋಕ್ತಿಯಂತೆ ಅಣ್ಣ ನೀನೀಗ ನನಗೆ ಆ ತಂದೆ ಆಜ್ಞೆಯನ್ನು ನಡೆಸಲೇ ಕೊಡದು. ನನಗೀಗಲೇ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಚೇಷ್ಟನಾದ ನಿನ್ನಲ್ಲಿ ದ್ವೇಷ ಅಸೂಯೆಗಳಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ತನ್ನ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಂಗೂ ಕಳಕ ತಂದ ಆ ರೀತಿಯ ಕೈಕ ನಾಲಿಗೆಯನ್ನು ಸಳಿ ಮಾಡ್ತಾನೆ ಅಣ್ಣ. ಶಾಂತನಾಗು ಸಹೋದರ, ಶಾಂತನಾಗು.
ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾಪುತ್ರಗಳ ಸೇವೆ ಮಾಡುವುದೇ ನಮ್ಮ ಕರ್ತವ್ಯ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನೀನು ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆ ಮಾಡಿ ಅವರ ಪುಣ್ಯಕ್ಕೆ ಭಾಗಿಯಾಗು ಸಹೋದರ. ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ ಅಣ್ಣ. ಲಕ್ಷ್ಮಣ, ಸರಿಯೇ ಅಣ್ಣ. ಲಕ್ಷ್ಮಣ, ಸರಿಯೇ ಸಹೋದರ, ನಾಡ ತೊರೆಯುವುದು ದೊರೆಯೇ ಅಲ್ಲ. ಲಕ್ಷ್ಮಣ, ಅಗಲಿರುಳು ಪರಿತಪಿಪಾ ಅಣ್ಣ. ಲಕ್ಷ್ಮಣ, ಅಗಲಿರುಳು ಪರಿತಪಿಪಾ ಪುರದ ಜನರ ತೊರೆಯುವುದು ಸರಿಯೇ ಅಣ್ಣ. ಲಕ್ಷ್ಮಣ, ರವಿ ಇಲ್ಲದ ಗಗನ ಅಣ್ಣ. ಲಕ್ಷ್ಮಣ, ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತಾಯ್ತೇ ಈ ಅಯೋಧ್ಯೆಯ ಕಥನ. ರಾಮ ರಾಮ ರಾಮ. ಇಲ್ಲಣ್ಣ, ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆನು. ನಾನು ನಿನ್ನ ಸಂಗಡ ಬರುತ್ತೇನೆ ಅಣ್ಣ. ಲಕ್ಷ್ಮಣ, ಅಣ್ಣ, ನೀನು ನನ್ನ ಸಂಗಡ ಅರಣ್ಯವಾಸಕ್ಕೆ ಬಂದರೆ ಮಾತಾಪಿತೃಗಳ ಸೇವೆಯನ್ನು ಮಾಡುವರಾರು? ಅಣ್ಣ, ಮಾತಾಪಿತೃಗಳ ಸೇವೆ ಮಾಡಲು ಭರತ ಸಿದ್ಧರು, ಮೇಲಾಗಿ ಕೈಗೆ ಮಾತೆ ಇರುವಾಗ ನಾನಿದ್ದು ಫಲವೇನು? ಅಣ್ಣ, ನಾನೂ ಸಹ ನಿನ್ನ ಸಂಗಡ ವನವಾಸಕ್ಕೆ ಬರುತ್ತೇನೆ. ನೀನು ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಅಣ್ಣ, ಇಗೋ ಈಗಲೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಆಹಾ, ಇದೆಂತಹ ಉಭಯ ಸಂಕಟ! ಸೀತೆಯು ನನ್ನನ್ನೇ ಹಿಂಬಾಲಿಸಿರುವಳು, ನೀನು ಹಠ ಸಾಧಿಸುತ್ತಿರುವೆ. ವಿಧಿ ಇಚ್ಛೆ ಇದ್ದಂತಾಗಲಿ. ಸೀತಾ, ಲಕ್ಷ್ಮಣ, ಅಣ್ಣ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ. ಹಾಗೇ ಆಗಲಿ. ಕೈಕ, ಬೇಡ ಕೈಕ, ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ಕೈಕ, ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟೆ? ಅಯ್ಯೋ, ಮಲತಾಯಿ ಮಗನೆಂಬ ಮಾತ್ಸರ್ಯವು ನಿನ್ನ ಮನಸ್ಸಿನಿಂದ ದೂರವಾಯಿತೆ. ಹಡೆದ ತಾಯಿಗಿಂತಲೂ ಅವನನ್ನು ಎಡೆಬಿಡದೆ ಸಾಕಿ ಸಲುಹಿದ ನೀನು ಕರುಣೆ ಇಲ್ಲದೆ ಕರುಳ ಕುಡಿಯನ್ನು ನಿಷ್ಕರುಣೆಯಿಂದ ಅಡುಗೆಟ್ಟುತ್ತಿರುವೆಯಾ? ಕೈಕ, ಮಗನೆಂಬ ವಾತ್ಸಲ್ಯವು ನಿನ್ನ ಮನಸ್ಸಿನಿಂದ ದೂರವಾಯಿತೆ. ಇಷ್ಟು ಬೇಡಿಕೊಂಡರೂ ನಿನಗೆ ಕರುಣೆಯುಂಟಾಗಲಿಲ್ಲವೇ? ಕೈಕ, ನಾರಿಯಾದವಳಿಗೆ ಈ ಹಠಮಾರಿತನ ಒಳೆಯತಲ್ಲ. ಈ ಕೃತ್ಯವನ್ನು ನೋಡಿದರೆ ನಾಡೇಕೆ ಲೋಕವೇ ನಗುವುದು. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು.
ಸುಕುಮಾರ ರಾಮನ ಬೇಡಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಜೀವಿಸಲೆಂತು ಕಾಡಿಗೆ ಕಳುಹಿ ಜೀವಿಸಲೆಂತು ನೋಡಿ ನಗುವುದು ಜಗವು ನಿನ್ನ ನೋಡಿ ನಗುವುದು ಈ ಜಗವು ಕೈಕ ತಂದೆ ಮಹಾರಾಜ ತಾಯಿ ಮಹಾರಾಣಿ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು ಓ ಚಿರ ಮಿಡಿತವು ಎಪ್ಪಾಗದೆ ಓದಂತೆ ಓ ಚಿರ ಮಿಡಿತವು ಎಪ್ಪಾಗದೆ ಓದಂತೆ ಕೈಕೆಯ ಪ್ರೀತಿ ನಿನಗೆ ವಿಷವನ್ನುಣಿಸಿ ಕೈಕೆಯ ಪ್ರೀತಿ ನಿನಗೆ ವಿಷವನ್ನುಣಿಸಿದ ನೋಡಿ ನಗುವುದು ಜಗವು ನಿನ್ನ ನೋಡಿ ಇಲ್ಲ ಇಲ್ಲ ನಿನ್ನಂದಲ್ಲ ನಿನ್ನಂದಲ್ಲ ಮತ್ಯಾರನ್ನು ಏ ಪಾಪಿ ದಶರಥ ಏ ಪಾಪಿ ದಶರಥ ನನ್ನ ನೋಡಿ ನಗುವುದು ಹಾಗೆ ಹೇಳಿ ಈ ಜಗವೋ ಈ ಜಗವೋ ಕೈಕ ಸೂರ್ಯ ಚಂದ್ರರಿರುವ ತನಕ ಈ ಕಳಂಕ ನಿನ್ನನ್ನು ಬಿಟ್ಟಿದ್ದಲ್ಲ ಬಿಡುವುದೇ ಬೇಡ ಈಗಲೂ ಕಾಲ ಮಿಂಚಿಲ್ಲ ಸೋತು ನುಡಿಯುತ್ತಿದ್ದೇನೆ ನಿನ್ನ ಮಗ ಭರತನಿಗೆ ಈ ರಾಜ್ಯ ಪಟ್ಟಾಭಿಷೇಕ ಮಾಡಿಸುತ್ತೇನೆ ಆದರೆ ರಾಮನಿಗೆ ಮಾತ್ರ ವನವಾಸವನ್ನು ತಪ್ಪಿಸು ಕೈಕ ತಪ್ಪಿಸು ಸಾಧ್ಯವಿಲ್ಲ ಏಕೆಂದರೆ ಮುತ್ತು ರತ್ನಗಳನ್ನು ಧರಿಸಿ ಪಟ್ಟೆ ಪಿತಾಂಬರವನ್ನುಟ್ಟು ರತ್ನಖಚಿತವಾದ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ರಾಮನು ನಾರ್ಮುಡಿ ವೇಷದಲ್ಲಿ ನಾಡನ್ನು ಬಿಟ್ಟು ಕಾಡಿಗೆ ಹೋಗುವ ದೃಶ್ಯವನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ ಕೈಕ, ಸಾಧ್ಯವಿಲ್ಲ. ಒಂದು ವೇಳೆ ಆ ದೃಶ್ಯವನ್ನು ನಾನು ನೋಡಿದ್ದೆ ಆದರೆ ಒಂದು ಕ್ಷಣವೂ ಈ ಧರೆಯಲ್ಲಿ ಉಳಿಯುವುದಿಲ್ಲ. ಬೇಡ ಕೈಕ, ಸೂರ್ಯ ವಂಶದ ಜ್ಯೋತಿಯನ್ನು ಉಳಿಸಿಕೊಡು ಕೈಕ, ಉಳಿಸಿಕೊಡು.
ಇದು ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ಒಂದು ವೇಳೆ ನಿಮ್ಮಿಂದ ಅಸಾಧ್ಯವಾದ್ರೆ ಹೇಳಿಬಿಡಿ, ನಾನು ಎಲ್ಲಿಯಾದ್ರೂ ಹೋಗಿ ವಿಷಪಾನವನ್ನು ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಎಲ್ಲಿ ರಾಮನೆಲ್ಲಿ? ಕೈಕ ಜನಕ, ರಾಮಚಂದ್ರ ಜನಕ, ವನವಾಸಕ್ಕೆ ಹೊರಟಿರುವ ನಮಗೆ ಅನುಜ್ಞೆಯನ್ನು ಕೊಡಿ. ಅಯ್ಯೋ, ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮಚಂದ್ರ? ಜನಕ, ಹೇಗೆ ಸಹಿಸಲಿ? ನಿನ್ನನ್ನು ಹೇಗೆ ಕಳುಹಲಿ? ಕೈಕ, ನೋಡು ಈ ಮುದ್ದು ರಾಮನ ಮುಖವನ್ನ, ಈ ಮುಖವನ್ನ ನೋಡಿಯೂ ಸಹ ಇವನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಬೇಡ ಕೈಕ, ರಾಮನಿಗೆ ವನವಾಸವನ್ನು ತಪ್ಪಿಸು. ಇದೋ ನಿನಗೆ ಕೈ ಮುಗಿದು ಬೇಡ. ಜನಕ, ಇದೇನಿದು ರಾಮಚಂದ್ರ? ಈ ಅಲ್ಪ ವಿಚಾರಕ್ಕೆ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚೆದೆಯ 4 ಪುತ್ರರನ್ನು ಪಡೆದ ನೀವು ಈ ರೀತಿ ಅಂಗಲಾಚಿ ಬೇಡುವುದೇ? ಈ ರೀತಿ ಬೇಡಿದ್ದೇ ಆದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಈ ವ್ಯಸನವನ್ನು ಬಿಡಿ, ನಮ್ಮನ್ನು ಕಳುಹಿಸಿಕೊಡಿ ಜನಕ. ನನ್ನ ಸ್ವಾಮಿಯೊಂದಿಗೆ ವನವಾಸಕ್ಕೆ ಹೊರಟಿರುವ ನನ್ನ ಅಯ್ಯೋ, ನೀನು ತಾಯಿ, ನೀನು ಸಹ ಹೊರಟಿರುವೆ ತಾಯಿ. ಹೋಗಲಿ ಬಿಡಿ. ದೀರ್ಘ ಸುಮಂಗಲಿಯಾಗಿ ಬಾಳಂಬ. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತುಗಳನ್ನು ತೊರೆದು ವನವಾಸಕ್ಕೆ, ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು ಸಹಧರ್ಮಿಣಿ. ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧಳಾಗಿರುವಳು ಗ್ರಹಾಚಾರಿಣಿ. ಪ್ರಾಣೇಶ್ವರ, ಒಂದು ದಾನವ ಹೃದಯ, ಇನ್ನೊಂದು ದೇವತಾ ಹೃದಯ. ಒಂದು ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ. ಜನಕ, ರಾಮ ಲಕ್ಷ್ಮಣ, ಅಣ್ಣನ ಜೊತೆ ಅರಣ್ಯಕ್ಕೆ ಹೊರಟಿರುವ ನನ್ನನ್ನು ಅಯ್ಯೋ ಆಶೀರ್ವದಿಸು ಕಂದ, ಜನಕ. ನೀನು ಹೋಗುವೆಯಾ ಲಕ್ಷ್ಮಣ? ಹೌದು ಜನಕ. ಲಕ್ಷ್ಮಣ, ತಂದೆ, ನನ್ನದೊಂದು ಮಾತು ನಡೆಸಿಕೊಡುವೆಯಾ? ನನ್ನದೊಂದು ಅದೇನು ಹೇಳು ಜನಕ. ಲಕ್ಷ್ಮಣ, ರಾಮನನ್ನೇ ದಶರಥನೆಂದು ಭಾವಿಸಿ ಸೀತಾಮಾತೆಯನ್ನು ನಿನ್ನ ತಾಯಿ ಎಂದು ತಿಳಿದು ಅವರಿಬ್ಬರ ಸೇವೆಯನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡೆ ಲಕ್ಷ್ಮಣ, ಅಗ್ರಜಾನಂದವನ್ನು ಪಡೆ. ಸುಮಂತ್ರ, ಜನಕ. ಸುಮಂತ್ರ, ವನವಾಸಕ್ಕೆ ಹೊರಟಿರುವ ರಾಮಚಂದ್ರನ ಹಿಂದೆ ಈ ಅಯೋಧ್ಯೆಯ ಸಕಲ ಸಿರಿ ಸಂಪತ್ತುಗಳು ಹೋಗಲಿ. ನಿಲ್ಲು, ನಿಲ್ಲು ಸುಮಂತ್ರ. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಆಜ್ಞೆ ಮಾಡುವಂತಿದೆ, ಅದನ್ನು ಕೇಳಿಕೊಂಡೇ ಹೋಗು. ಏನಂದಿರಿ? ರಾಮನ ಹಿಂದೆ ಸಕಲ ಸಂಪದವು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯ ಭಾರವನ್ನು ನನ್ನ ಮಗನಾದ ಭರತನು ಆಳಬೇಕೇನು? ರಾಮನ ಹಿಂದೆ ಏನು ಹೋಗಕೂಡದು. ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಡುವ ನಿನಗೆ ಈ ವಸ್ತ್ರಾಭರಣಗಳು ಏತಕ್ಕಾಗಿ ಬೇಕು? ನಾನು ಕೊಡುವ ನಾರ್ಮುಡಿಯನ್ನುಟ್ಟು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗು. ಅಯ್ಯೋ, ನನ್ನ ಪ್ರೇಮ ಪುತ್ಥಳಿಗಳಿಗೆ ನಾರಮುಡಿಯೇ. ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರಾಪಹರಣಗಳು? ಮಾತೆ ಆಶೀರ್ವಾದ ಮಾಡಿ ನೀಡುವ ನಾರುಮುಡಿಯೇ ಶ್ರೇಷ್ಠ. ಕುಡಿತಾಯಿ ಅದನ್ನೇ. ಲಕ್ಷ್ಮಣ, ನೀನು ನಿಮ್ಮಣ್ಣನ ಹಿಂದೆ ಹೊರಟಿರುವೆಯಲ್ಲ, ನೀನೋ ಧರಿಸು. ಸೀತಾ, ನೀನು ಧರಿಸು ಈ ನಾರ್ಮುಡಿಯನ್ನು. ಅಯ್ಯೋ, ಇವರನ್ನು ಹೇಗೆ ಕಾಡಿಗೆ ಕಳುಹಲಿ, ಎಂತು ಕಳುಹಲಿ ರಾಮ ಲಕ್ಷ್ಮಣ.
ಸುತರ ಎಂತು ಕಳುವಲೆ ರಾಮಚಂದ್ರ ಅಂಧಕಾಡಿಗೆ ಸುತರ ಎಂಟು ಕಳುವಲೆ ಸುತರ ಲಕ್ಷ್ಮಣ ಎಂಟು ಸುತ ಅಂಧಕಾಡಿಗೆ ಸುತರ ಎಂಟು ಕಳುವಲೆ ಸುತರ ಅಮಲ ಸುತರ ರಾಮಚಂದ್ರ ಲಕ್ಷ್ಮಣ ಲಕ್ಷ್ಮಣ ಭೂಮಿ ಜಾತೆಯ ಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮವಳಿದು ರಾಮ 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 ಚಿಂತಿಸಬೇಡಿ ಜನಕ. ಪ್ರೇಮವಳಿದು ಅಮ್ಮ ತೊರೆಯಲ್ಲೇ ಸುತರ ಲಕ್ಷ್ಮಣ ಪ್ರೇಮವಳಿದು ಸುತರ ಅಮ್ಮ ತೊರೆಯಲ್ಲೇ ಸುತರ ಸುತರ ಎಂತು ಜನಕ, ವನವಾಸಕ್ಕೆ ಹೊರಟಿರುವ ನಮಗಿನ್ನು ಅನುಜ್ಞೆಯನ್ನು ಕೊಡಿ ಜನಕ. ರಾಮಚಂದ್ರ ಲಕ್ಷ್ಮಣ ದಯಾ ಸಾಗರ ದಶರಥನೇ ಬರುವೆವು ಕರುಣಾ ಇರಲಿ ಜನಕ. ರಾಮಚಂದ್ರ ಜನಕ ತಂದೆಯೇ ನಿಮ್ಮಯ ಸುಂದರ ಚರಣವ
ದಶರಥರಥನೇ ಹೋಗಿ ಅಯ್ಯೋ ನನ್ನ ರಾಮನು ರಾಮ ರಾಮ ಅಯ್ಯೋ ನನ್ನ ರಾಮನು ಹೊರಟೇ ಹೋದನು ನನ್ನನ್ನು ತೊರೆದು ಹೊರಟೇ ಹೋದನು ರಾಮನು ತೋರೆದನೆ ಬರಿದಾಯಿತೆ ಅರಮನೆ ಮನೋ ತೋರೆದನೆ ಬರಿದಾಯಿತೆ ಅರಮನೆ ಹೋಗದ ಮಡದಿಯ ಮಾತಿಗೆ ಮರುಳಾಗಿ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದು ನೋಡಲಿ ಕಂದ ನಿನ್ನಂದವ ಮತ್ತೆಂದು ನೋಡಲಿ ತೋರೆದನೆ ಮುಗಿಯಿತೆ ನಿಮ್ಮ ಗೋಳಾಟವು ತಂದೆಯ ಮರೆತನೆ ಅಯೋಧ್ಯೆಯ ಬಬ್ಬಾ ಕೇಳಿ ಕೇಳಿ ನನಗಂತೂ ಸಾಕಾಗಿ ಹೋಯಿತು ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ತೋರೆದನೆ ಬರಿದಾಯಿತೆ ಅರಮನೆ ಈಗ ರಾಮ ರಾಮನೆಂಬ ನಾಮಸ್ಮರಣೆಯಿಂದ ರಾಮ ರಾಮ ಏ ರಾಘವ ಅಯ್ಯೋ ರಾಮನ ಹುಚ್ಚು ಬಿಡಲಿಲ್ಲವೇ ರಾಮ ರಾಮನೆಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಹೊರಗಿದನು ಕಂದ ಕಣ್ಣೀರ ಸುರಿಸುತ್ತ ಹೊರಗಿದನು ಕಂದ ತೋರೆದನ ತಂದೆಯ ಮರೆತನೆ ಅಯೋಧ್ಯೆಯ ತೋರೆದನೆ
ಮರೆತನೆ ಅಯೋಧ್ಯೆಯ ರಾಮನ ತೊರೆದನೆ ಬರಿದಾಯಿತು ಅರಮನೆ ಬರಿದಾಯಿತು ಅರಮನೆ ಬರಿದಾಯಿತು ಅರಮನೆ. ಕೈಕ ಹೇಗೆ ಸುಮ್ಮನೆ ನಿಂತಿರುವೆ? ಮತ್ತೇನು ಮಾಡಲಿ? ಹಾಕು ಹಾಕು ಕೇಕೆ. ಕೈಕಾದೇವಿ ಹಾಕು ಆನಂದದ ಕೇಕೆ. ನೋಡಲ್ಲಿ ನೋಡಲ್ಲಿ ಶಿವನು ಶಿಶುವಾಗಿ ಆಟವಾಡುತ್ತೇನು ಆರ್ಯಾವರ್ತದ ಗರತಿಯ ಕಮಲದಲ್ಲಿ. ಆಡಿಕೊಳ್ಳಲಿ ಬಿಡಿ. ಆರ್ಯವರ್ತದ ಗರತಿಯ ಕರಕಮಲದಲ್ಲಿ ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡ ಮಹಾಗರತಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು ಆರ್ಯವರ್ತದ ಗರತಿಯ ಕರಕಮಲದಲ್ಲಿ. ಛೀ, ಇಂತೆಸವ ಈ ಪೃಥ್ವಿಯ ಮೇಲೆ ನೀನಿಂದು ಚಿಮ್ಮುತ್ತಿರುವೆ ಕತ್ತಲೆಯ ಬಸಿಯನ್ನ. ಏನಾದರೂ ಅಂದುಕೊಳ್ಳಿ, ಋತ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಇದು ನನ್ನ ಪ್ರಾರಬ್ಧದ ಕರ್ಮ. ನಾನು ಮಾಡಿದ ಅಪರಾಧವಾದರೂ ಏನು? ಹೌದು ಹೌದು, ಈಗ ನೆನಪಿಗೆ ಬರುತ್ತಿದೆ. ಹಿಂದೆ ಶಬ್ದವೇದಿ ಎಂಬ ಬಾಣಭ್ಯಾಸದ ಸಡಗರದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಫಲ ಅದು ಹಿಂದು ಬಂದು ಒದಗಿ ಬಂದಿರುವುದು. ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು ಎಂದು ಶ್ರವಣ ಮಹರ್ಷಿಗಳು ಶಾಪವೆತ್ತಿದರು. ಅದು ಇಂದು ಬಂದೊದಗಿರುವುದು. ಅದು ನನ್ನ ರಾಮಚಂದ್ರನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ. ಅದು ನನ್ನ ರಾಮ. ಅದು ಪಕ್ಕದಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನ. ರಾಮಚಂದ್ರ, ನಿನ್ನನ್ನು ಕಾಪಾಡದೆ ಹೋದೆ. ಮನ್ನಿಸು ರಾಮಚಂದ್ರ, ಮನ್ನಿಸು. ರಾಮ ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ರಾಮನೊಬ್ಬನಿಗೆ ಅರಣ್ಯವಾಸಕ್ಕೆ ಹೋಗಲು ಹೇಳಿದರೆ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ, ಎಲ್ಲರೂ ಹೋಗಲಿ, ಆದರೆ ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ ಏಳು ಪ್ರಿಯ. ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಪ್ರಾಣೇಶ್ವರ ಪ್ರಾಣೇಶ್ವರ.